480 ಪುಟಗಳ ಪುಸ್ತಕ. ಇದರಲ್ಲಿ ಬರೆದ ಒಂದೊಂದು ಮಾತುಗಳು ಕೂಡ ಕೆಲವೊಬ್ಬರಿಗೆ ಬೆಂಕಿಯ ಜ್ವಾಲೆಯಂತೆ ಪರಿಣಮಿಸಿದ್ರೆ ಕೆಲವೊಬ್ಬರಿಗೆ ತುಂಬಾ ಹೆಲ್ಪ್ ಕೂಡ ಮಾಡಿವೆ. ಈ ಪುಸ್ತಕವನ್ನು ಕೆಲವೊಂದಷ್ಟು ಜನ ಚೆನ್ನಾಗಿದೆ ಅಂದ್ರೆ ಕೆಲವೊಂದಷ್ಟು ಜನ ಇದನ್ನ ಟೀಕೆ ಕೂಡ ಮಾಡ್ತಾರೆ. ಈ ಪುಸ್ತಕ ಎಷ್ಟು ಫೇಮಸ್ ಇದೆ ಅಷ್ಟೇ ಇದರ ಮೇಲೆ ಕಾಂಟ್ರವರ್ಸಿಗಳು ಕೂಡ ಜಾಸ್ತಿನೇ ಇವೆ. ಹಾಗಿದ್ರೆ ಡಿಕೋಡ್ ಮಾಡೋಣ ಜಗತ್ತಿನ ಎಲ್ಲಕ್ಕಿಂತ ಡೇಂಜರಸ್ ಬುಕ್ ದ 48 ಲಾಸ್ ಆಫ್ ಪವರ್ ಪುಸ್ತಕವನ್ನು. ಈ ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸೂಚನೆ. ಒಂದ್ ವೇಳೆ ನಿಮ್ಗನ್ಸಿದ್ರೆ ಈ ಜಗತ್ತಿನಲ್ಲಿ ಇರುವಂತಹ ಎಲ್ಲಾ ಜನರು ಒಳ್ಳೆಯವರು, ಎಲ್ಲರೂ ನಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ ಅಂದ್ರೆ ಬಾಸ್ ನೀವಿನ್ನು ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ಮುಂದೆ ಕೊಡಿ ಅನ್ನೋ ಕಾಲದಲ್ಲೇ ಇದ್ದೀರಾ. ಯಾಕಂದ್ರೆ ಇದು ಕಲಿಯುಗ, ಘೋರ ಕಲಿಯುಗ. ಇಲ್ಲಿ ಪವರ್ ಕೆಲವೊಂದಷ್ಟು ಬುದ್ಧಿವಂತ ಜನರ ಹತ್ರ ಇದೆ, ಅದೇ ಪವರ್ ಕೆಲವೊಂದಷ್ಟು ಶ್ರೀಮಂತರ ಹತ್ರ ಇದೆ, ಮತ್ತೆ ನಮ್ಮನ್ನು ಆಳುವ ಜನರ ಹತ್ರನೂ ಇದೆ. ಇದೇ ಪವರ್ನಿಂದ ಕೆಲವೊಂದಷ್ಟು ಜನಸಾಮಾನ್ಯರನ್ನು ತುಳಿಯುವ ಕೆಲಸನೂ ಮಾಡ್ತಾರೆ. ಅದಕ್ಕೆ ಈ ಪುಸ್ತಕದಿಂದ ತಿಳಿಯೋಣ ಆತ್ಮೀಯರು ಯಾರು, ಹೊರಗಿನವರು ಯಾರು, ಮಿತ್ರ ಯಾರು, ಶತ್ರು ಯಾರು. ಮತ್ತೆ ಈ ಪುಸ್ತಕದಲ್ಲಿ ಹೇಳಿರುವಂತಹ ವಿಚಾರಗಳನ್ನ ನಾವು ಕಲಿತಾ ಇರೋದು ಬೇರೆಯವರ ದಬ್ಬಾಳಿಕೆಗೆ ಒಳಗಾಗಬಾರ್ದು ಎಂದು, ಬದಲಾಗಿ ನಾವು ಯಾರ ಮೇಲೂ ದಬ್ಬಾಳಿಕೆ ಮಾಡಲು ಅಲ್ಲ. ಹಾಗಿದ್ರೆ ಒಂದೊಂದಾಗಿ ಈ ಪುಸ್ತಕದ ಎಲ್ಲ ಲಾಗಳನ್ನ ತಿಳಿಯೋಣ. ಈ ಪುಸ್ತಕದ ಮೇಲೆ ತುಂಬಾ ವಿಡಿಯೋಗಳು ಬರಲಿವೆ. ವಿಡಿಯೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಇಷ್ಟೇ ಹೇಳ್ತೀನಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಗುರಿ ತುಂಬಾ ದೊಡ್ಡದಿದೆ, ಸಮಯ ತುಂಬಾ ಕಡಿಮೆ ಇದೆ. ಮತ್ತೆ ಈ ವಿಡಿಯೋ ಯಾರಿಗೂ ಶೇರ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ವಿಡಿಯೋ ಸೀರೀಸ್ ಅನ್ನ ಪ್ರಾರಂಭ ಮಾಡಿರೋದು ಕೇವಲ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗಾಗಿ ಮಾತ್ರ. ಲಾ ನಂಬರ್ 1, ನಿಮ್ಮ ಮಾಸ್ಟರ್ ಅನ್ನ ಎಂದಿಗೂ ಮೀರಿಸಬೇಡಿ. ವ್ಯವಹಾರದಲ್ಲಿ, ಕೆಲಸದಲ್ಲಿ ಅಥವಾ ಸಂಸ್ಥೆಯಲ್ಲಿ ನಿಮಗಿಂತಲೂ ಹುದ್ದೆಯಲ್ಲಿ ಮೇಲೆ ಇರುವಂತವರನ್ನ ಎಂದಿಗೂ ಮೀರಿಸಬೇಡಿ. ನಿಮ್ಮ ಮೇಲಿರುವ ಬಾಸ್, ಟೀಮ್ ಲೀಡರ್, ಮ್ಯಾನೇಜರ್ ಅಥವಾ ಹುದ್ದೆಯಲ್ಲಿ ಸೀನಿಯರ್ ಯಾರಾದ್ರೂ ಇದ್ರೆ ಅವರಿಗಿಂತ ನೀವು ಎಷ್ಟೇ ಟ್ಯಾಲೆಂಟೆಡ್, ಸ್ಮಾರ್ಟ್, ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿದ್ರೂ ಕೂಡ ಅವರಿಗಿಂತಲೂ ನಾವು ಎಲ್ಲದರಲ್ಲೂ ಕಡಿಮೆನೆ, ಅವರೇ ಶ್ರೇಷ್ಠರೆಂದು ಭಾವಿಸುವಂತೆ ಮಾಡಬೇಕು. ಹೊರತಾಗಿ ನೀವು ಅವರಿಗಿಂತ ಮುಂದೆ ಇದ್ದೀರಾ ಅನ್ನುವ ವಿಚಾರ ಯಾವತ್ತಿಗೂ ನಿಮ್ಮ ಮೇಲಿರುವವರನ್ನ ಗೊತ್ತಾಗಬಾರ್ದು. ಯಾಕಂದ್ರೆ ಚಿಕ್ಕವರು ಮುಂದೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ್ರೆ ದೊಡ್ಡವರು ನಿಮ್ಮನ್ನ ತುಳಿಯುವ ಪ್ರಯತ್ನ ಮಾಡ್ತಾರೆ ಎಂದು ರಾಬರ್ಟ್ ಗ್ರೀನ್ ಮೊದಲ ಲಾನಲ್ಲಿ ಒತ್ತಿ ಹೇಳ್ತಾರೆ. ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ತಿಳಿಯೋಣ. ನನ್ನ ಲಾಸ್ಟ್ ವಿಡಿಯೋ ಪವರ್ ಆಫ್ ಸೈಲೆಂಟ್ ನಲ್ಲೂ ಇದನ್ನ ಹೇಳಿದ್ದೆ. ಜಾಕ್ಮಾ ತುಂಬಾ ಫೇಮಸ್ ಆಗ್ತಾ ಇದ್ರು, ಮತ್ತೆ ತುಂಬಾ ಪವರ್ಫುಲ್ ಜನರನ್ನ ಭೇಟಿ ಕೂಡ ಆಗ್ತಾ ಇದ್ರು. ಆಗಲೇ ಇವರು ಚೀನಾ ಸರ್ಕಾರದ ಕೆಂಗಣ್ಣಿಗೆ ಗುರಿಯಾಗಿದ್ರು. ಮತ್ತೆ ಒಂದು ಭಾಷಣದಲ್ಲಿ ನೇರವಾಗಿ ಚೀನಾ ಸರ್ಕಾರದ ವಿರುದ್ಧ ಮಾತಾಡಿದ್ರು. ಚೀನಾದ ಅಧ್ಯಕ್ಷನಿಗೆ ಈ ಮಾತು ಜೀರ್ಣ ಆಗಲಿಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಚೀನಾದ ಅಧ್ಯಕ್ಷನಿಗಿಂತ ಜಾಸ್ತಿ ಮುಂದೆ ಹೋಗ್ತಾ ಇದ್ದಾನೆ ಅನ್ನೋ ವಿಷಯ ಗೊತ್ತಾದ ಕೂಡಲೇ ಚೀನಾ ಸರ್ಕಾರ ಆತನಿಗೆ ನಿರ್ಬಂಧ ಹೇರಿತು. ಇದರಿಂದ ಜಾಕ್ಮಾ ಮಿಸ್ಸಿಂಗ್ ಆಗಿದ್ರು. ಇಲ್ಲಿ ಜಾಕ್ಮಾ ಕರೆಕ್ಟ್ ಆಗೇ ಇದ್ರು, ಆದರೆ ಅವರಿಗಿಂತಲೂ ಹುದ್ದೆಯಲ್ಲಿ, ದುಡ್ಡಿನಲ್ಲಿ ಅಥವಾ ಪವರ್ನಲ್ಲಿ ಜಾಸ್ತಿ ಇರುವಂತ ವ್ಯಕ್ತಿ ಯಾವತ್ತು ಚಿಕ್ಕ ವ್ಯಕ್ತಿಯನ್ನ ತುಳಿಯುವ ಪ್ರಯತ್ನನೇ ಮಾಡ್ತಾನೆ. ಮತ್ತೆ ಇದೇ ಈ ಸಮಾಜದಲ್ಲಿ ನಡೀತಾ ಇರೋದು ಕೂಡ. ಅದಕ್ಕೆ ನಾ ಮುಂಚೆನೆ ಹೇಳಿದ್ದು ಇಲ್ಲಿ ಪವರ್ ಕೆಲವೊಂದಷ್ಟು ಜನರ ಹತ್ರ ಮಾತ್ರ ಇದೆ ಅಂತ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕೆಲಸಕ್ಕಾಗಿ ನೀವು ಯಾವುದೋ ಒಂದು ಆಫೀಸ್ಗೆ ಹೋಗಿರ್ತೀರಾ. ಅಲ್ಲಿ ಎಲ್ಲರಿಗೂ ಸರದಿ ಸಾಲಿನಲ್ಲಿ ಬರಲು ಹೇಳ್ತಾರೆ. ಆಗ ನೀವು ಕೂಡ ಆ ಸಾಲಿನಲ್ಲಿ ನಿಲ್ತೀರಾ. ಆದರೆ ನಂತರ ಬಂದ ವ್ಯಕ್ತಿಯ ಆ ಕೆಲಸ ಬೇಗ ಆಗುತ್ತೆ. ಹೇಗೆ ಆಗುತ್ತೆ ಅಂದ್ರೆ, ಆ ನಂತರ ಬಂದ ವ್ಯಕ್ತಿ ಆ ಅಧಿಕಾರಿಗಿಂತಲೂ ಮೇಲೆ ಇರುವ ಅಧಿಕಾರಿಯನ್ನ ಒಂದು ಕಾಲ್ ಮಾಡ್ತಾನೆ. ಆ ಕೆಲಸ ಅಷ್ಟೇ ಬೇಗದಲ್ಲಿ ಆಗುತ್ತೆ. ಆ ಅಧಿಕಾರಿ ಎಷ್ಟೇ ಪ್ರಾಮಾಣಿಕ ಆಗಿದ್ರು, ಎಷ್ಟೇ ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿದ್ರು ಕೂಡ ಅವನಕ್ಕಿಂತ ಮೇಲೆ ಇರುವ ಅಧಿಕಾರಿ ಒಂದು ಕರೆ ಮಾಡಿದ್ರೆ ಸಾಕು, ಆ ಕೆಲಸ ಕೆಟ್ಟದೇ ಇದ್ರು, ತಪ್ಪಾಗಿದ್ರು ಆ ಕೆಲಸ ಬೇಗ ಆಗುತ್ತೆ. ಒಂದ್ ವೇಳೆ ಆ ಅಧಿಕಾರಿ ಈ ಕೆಲಸ ತಪ್ಪು ಸರ್ ಅಂದ್ರು, ಮೇಲೆ ಇರುವ ಅಧಿಕಾರಿ ಮುಚ್ಕೊಂಡು ಮಾಡಯ್ಯ ಅಂತಾನೆ, ಇಲ್ಲ ಚಿಕ್ಕ ಅಧಿಕಾರಿಯನ್ನ ತುಳಿಯುವ ಪ್ರಯತ್ನ ಮಾಡ್ತಾನೆ. ಮತ್ತೆ ನೀವು ಅಲ್ಲೇ ನಿಂತ್ಕೊಂಡು ಈ ಎಲ್ಲವನ್ನು ಗಮನಿಸ್ತಾ ಇರ್ತೀರಾ. ಯಾಕಂದ್ರೆ ಪವರ್ ನಿಮ್ ಹತ್ರ ಇಲ್ವೇ ಇಲ್ಲ. ಇದೇ ಪವರ್ ಅನ್ನ ಯೂಸ್ ಮಾಡಿ ದಿನನಿತ್ಯ ಸಾಮಾನ್ಯ ಜನರನ್ನ ಮೇಲ್ವರ್ಗದ ಜನ ತುಳಿಯುವ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಯಾವುದೇ ಹುದ್ದೆಯಲ್ಲಿ ನೀವಿದ್ರು ನೀವು ಅವರ ಕೆಳಗೆ ಇದ್ದೀರಾ ಎಂದು ನೆನಪಿಟ್ಟುಕೊಳ್ಳುವುದು ಮುಖ್ಯ. ಮತ್ತು ಇದನ್ನ ಅವರಿಗೆ ನೆನಪಿಸಿ ನಿಮ್ಮ ಪ್ರತಿಭೆ ಮತ್ತು ಕೌಶಲ್ಯಗಳನ್ನ ಪ್ರದರ್ಶಿಸುವುದು ಸುಲಭ. ಆದರೆ ಇದರಿಂದ ನಿಮಗೆ ಜಾಸ್ತಿ ತೊಂದರೆ ಆಗೋದು ಕನ್ಫರ್ಮ್. ಅಥವಾ ನಿಮಗೆ ಅವರಿಗಿಂತಲೂ ಎಲ್ಲಾನು ಗೊತ್ತು ಅಂತ ಹೆಚ್ಚು ದೂರ ಹೋಗಬೇಡಿ. ಮತ್ತು ನಿಮ್ಮ ಮೇಲಧಿಕಾರಿಗಳಿಗೆ ಅಸುರಕ್ಷಿತ ಅಥವಾ ಅಸಮರ್ಪಕ ಭಾವನೆಯನ್ನ ಮೂಡಿಸಬೇಡಿ. ನಿಮ್ಮ ಮೇಲಧಿಕಾರಿಗಳು ನಿಮ್ಗಿಂತಲೂ ಉತ್ತಮರು ಎಂದು ಭಾವಿಸುವಂತೆ ಮಾಡುವುದು ಅಧಿಕಾರದ ಹಾದಿಯಲ್ಲಿ ಮುನ್ನಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಎಂದು ಗ್ರೀನ್ ಹೇಳ್ತಾರೆ. ನೀವು ಅವರ ಪಾತ್ರ ಮತ್ತು ಶಕ್ತಿಯನ್ನು ಅವಮಾನಿಸಿದರೆ ಅದು ನಿಮ್ಮನ್ನ ಅಪಾಯಕ್ಕೆ ತಳ್ಳುತ್ತದೆ. ಮತ್ತೆ ನೀವು ಎಷ್ಟು ಬೇಗ ಅವರಿಗಿಂತಲೂ ಮುಂದೆ ಹೋಗ್ತೀರಾ ಅಷ್ಟೇ ಬೇಗ ನೀವು ಹಿಂದಕ್ಕೆ ಬರ್ತೀರಾ. ನೆನಪಿರಲಿ, ನಿಮ್ಮ ಸ್ನೇಹಿತರನ್ನು ಎಂದಿಗೂ ಹೆಚ್ಚು ನಂಬಬೇಡಿ. ನಿಮ್ಮ ಶತ್ರುಗಳನ್ನು ಬಳಸಲು ಕಲಿಯಿರಿ. ಈ ನಿಯಮ ಕೇಳಿ ಕೆಲವೊಬ್ಬರಿಗೆ ಬೇಜಾರಾಗುತ್ತೆ, ಆದ್ರೂ ಕೂಡ ಇದು ನಿಜ. KGF ಚಾಪ್ಟರ್ 2 ನಲ್ಲಿ ರಾಕಿ ವಾಣರಂನ ತನ್ನ ಹತ್ರ ಇಟ್ಕೋತಾನೆ. ಆಗ ವಾಣರಂ ಕೂಡ ತಾನು ಎಷ್ಟೊಂದು ಪ್ರಾಮಾಣಿಕ ಎಂಬುದನ್ನು ತೋರಿಸಲು ಆದಷ್ಟು ಪ್ರಯತ್ನ ಮಾಡ್ತಾನೆ. ಅದೇ ತರ ಒಂದು ದಿನ ಕಿಂಗ್ ಹೇರೋಗೆ ಒಬ್ಬ ದುಶ್ಮನ್ ನಿಮ್ಮ ಬಾಯಿಯಿಂದ ದುರ್ವಾಸನೆ ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ಕಿಂಗ್ ಹೇರೋ ಸಭೆಯಿಂದ ಆಚೆ ಬಂದು ತನ್ನ ರಾಣಿ ಮತ್ತೆ ಮಂತ್ರಿಗಳನ್ನ ಕೇಳ್ತಾರೆ, ಈ ವಿಷಯ ಯಾರು ನನಗೆ ಯಾಕೆ ಹೇಳಲಿಲ್ಲ ಅಂತಾರೆ. ತುಂಬಾ ಪ್ರಾಮಾಣಿಕವಾಗಿದ್ದ ರಾಣಿ ಹೇಳ್ತಾಳೆ, ಮಹಾರಾಜ್ ನನಗೆ ಅನಿಸ್ತಾ ಇತ್ತು ಎಲ್ಲಾ ಪುರುಷರ ಬಾಯಿಯಿಂದ ಹೀಗೆ ವಾಸನೆ ಬರುತ್ತೆ ಅನ್ಕೊಂಡಿದೆ ಅಂತಾಳೆ. ಮತ್ತೆ ಮಂತ್ರಿಗಳು ಕೂಡ ಹೇಳ್ತಾರೆ, ಮಹಾರಾಜ್ ಈ ವಿಷಯ ಹೇಳಿದ್ರೆ ಎಲ್ಲಿ ನೀವು ನಮ್ಮನ್ನ ಮರಣದಂಡನೆ ವಿಧಿಸ್ತೀರಾ ಅಂತ ಹೇಳಲಿಲ್ಲ ಅಂತಾರೆ.
ಈ ಒಂದೇ ಘಟನೆ ಹೇಳುತ್ತೆ, ನಿಮ್ಮ ದುಶ್ಮನ್ ನಿಮಗೆ ಏನೇ ಹೇಳೋದಿದ್ರು ಮುಖದ ಮೇಲೆ ಡೈರೆಕ್ಟ್ಲಿ ಹೇಳ್ತಾರೆ, ಆದರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಕುಂದು ಕೊರತೆಗಳನ್ನ ಬಚ್ಚಿಡ್ತಾರೆ, ನಿಮಗೆ ತೊಂದರೆ ಕೊಡಬಾರ್ದು ಎಂದು. ನೀವು ಎಸ್ ಅಂದ್ರೆ ನಿಮ್ಮ ಗೆಳೆಯರು ಕೂಡ ಎಸ್ ಅಂತಾರೆ, ನೀವು ನೋ ಅಂದ್ರೆ ನಿಮ್ಮ ಗೆಳೆಯರು ಕೂಡ ನೋ ಅಂತಾರೆ. ಇದರಿಂದ ಸಮಸ್ಯೆ ಇದು ಆಗುತ್ತೆ, ನಿಮ್ಮ ಗೆಳೆಯನ ಮನದಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಅರ್ಥ ಆಗೋದಿಲ್ಲ. ನಾನ್ ನಿಮಗೆ ಫ್ರೆಂಡ್ಶಿಪ್ ಮರೆತು ಬಿಡಿ ಅಂತಿಲ್ಲ, ಬದಲಾಗಿ ಎಲ್ಲರನ್ನ ಕೇರ್ಫುಲಿ ಹ್ಯಾಂಡಲ್ ಮಾಡಿ ಅಂತ ಇರೋದು, ಮತ್ತೆ ವಿರೋಧಿಗಳನ್ನ ಬಳಸುವುದನ್ನ ಕಲೀರಿ ಅಂತ ಇರೋದು. ಲಾ ನಂಬರ್ 3, ನಿಮ್ಮ ಉದ್ದೇಶಗಳನ್ನ ಮರೆ ಮಾಡಿ. ಈ ನಿಯಮ ನಿಮ್ಮ ಉದ್ದೇಶಗಳನ್ನ ಜನರಿಗೆ ತಿಳಿಸಬಾರದು ಎಂದು ಒತ್ತಿ ಹೇಳುತ್ತೆ. ಕೆಲವೊಬ್ಬರು ತೆರೆದ ಪುಸ್ತಕ ಇದ್ದ ಹಾಗೆ ಇರ್ತಾರೆ, ಅವಕಾಶ ಸಿಕ್ಕರೆ ಸಾಕು ಮನದಲ್ಲಿದ್ದ ಎಲ್ಲಾ ಗುರಿಗಳನ್ನ, ಮನಸ್ಸಿನಲ್ಲಿದ್ದ ಎಲ್ಲಾ ಮಾತುಗಳನ್ನ ಹೇಳ್ಕೊಳ್ತಾರೆ. ಇದರಿಂದ ಸಮಸ್ಯೆ ಇದು ಆಗುತ್ತೆ, ಒಂದ್ ವೇಳೆ ನೀವು ಹೇಳಿರುವ ಕೆಲಸ ಮಾಡಲಿಲ್ಲ ಅಂದ್ರೆ ಜನ ನಿಮ್ಮನ್ನ ನೋಡಿ ನಗ್ತಾರೆ. ಜನರ ದೃಷ್ಟಿನಲ್ಲಿ ನಿಮ್ಮದೊಂದು ಕೆಟ್ಟ ಇಮೇಜ್ ನಿರ್ಮಾಣ ಆಗುತ್ತೆ. ಈತ ಕೇವಲ ಮಾತಾಡ್ತಾನೆ, ಕಾರ್ಯ ಏನು ಮಾಡೋದಿಲ್ಲ ಅಂತಾರೆ. ಇನ್ನೂ ವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂದ್ರೆ ನಿಮ್ಮ ಪಕ್ಕದ ಮನೆಯವರ ಹತ್ರ ನೀವು ಅವರ ಮೇಲೆ ತುಂಬಾ ನಂಬಿಕೆ ಮಾಡಿ ನಿಮ್ಮ ಎಲ್ಲಾ ಸುಖ ದುಃಖ ಕಷ್ಟ ಸಮಸ್ಯೆಗಳನ್ನ ಹೇಳ್ಕೊಳ್ತೀರಾ ಅನ್ಕೊಳ್ಳಿ. ಇದರಿಂದ ಸಂಸಾರದ ಮಾತು ಬೀದಿಗೆ ಬಂದ ಹಾಗೆ ಆಗುತ್ತೆ. ಯಾವಾಗ ನೀವು ಇಲ್ಲದಿದ್ರು ನಿಮ್ಮ ಬಗ್ಗೆನೇ ಎಲ್ಲಾ ಕಡೆ ಚರ್ಚೆ ಆಗುತ್ತೆ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಪರ್ಸನಲ್ ವಿಷಯಗಳು ಕೂಡ ಬೀದಿಗೆ ಬರುತ್ತೆ. ಯಾವಾಗ ನಿಮ್ಮ ಗುರಿಗಳು ಎಲ್ಲರಿಗೂ ಗೊತ್ತಾಗುತ್ತೆ, ನಿಮ್ಮ ವಿಷಯ ಎಲ್ಲರಿಗೂ ಗೊತ್ತಾಗುತ್ತೆ, ಆಗ ಅವರೇ ನಿಮ್ಮ ಮೇಲೆ ದರ್ಪ ತೋರಿಸುವುದು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ನಿಮ್ಮ ಗುರಿಗಳನ್ನು ಆದಷ್ಟು ಎಲ್ಲರಿಂದ ಮುಚ್ಚಿಡಿ. ಇಲ್ಲ, ಯಾರು ನಿಮ್ಮ ನಂಬಿಕೆಗೆ ಅರ್ಹರೋ ಅಂತವರಿಗೆ ನಿಮ್ಮ ಪರ್ಸನಲ್ ವಿಷಯಗಳನ್ನ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ರಾಬರ್ಟ್ ಗ್ರೀನ್ ಅವರು ಬರೆದ ದ 48 ಲಾಸ್ ಆಫ್ ಪವರ್ ಪುಸ್ತಕದ 3 ನಿಯಮಗಳು. ಈ ಪೂರ್ತಿ ಪುಸ್ತಕದ ನಿಯಮಗಳನ್ನ ಒಂದೊಂದಾಗಿ ವಿಡಿಯೋಗಳ ಮುಖಾಂತರ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.